ರಾಜ್ಯ ಸರ್ಕಾರಿ ನೌಕರರ 7ನೇ ವೇತನ ಆಯೋಗ ಸಲ್ಲಿಸಿದ್ದು ಸರ್ಕಾರ ನಡೆ ಕುತೂಹಲ ಉಂಟು ಮಾಡಿದೆ. ಆಯೋಗದ ಅಧ್ಯಕ್ಷ ಸುಧಾಕರ್ ನೇತೃತ್ವದಲ್ಲಿ ಸಲ್ಲಿಕೆಯಾದ 30 ಶಿಫಾರಸುಗಳು ಸಿಎಂ ಸಿದ್ದರಾಮಯ್ಯನವರಿಗೆ ಇಕ್ಕಟ್ಟಿಗೆ ಸಿಲುಕಿಸಿದೆ. ಈಗಾಗಲೇ ಸರ್ಕಾರ ಮಟ್ಟದ ಕಾಮಗಾರಿ ಸ್ಥಗಿತವಾಗಿದ್ದು, ಅಭಿವೃದ್ಧಿಗೆ ಬಳಸಬೇಕಾದ ಹಣವನ್ನೆಲ್ಲ ಗ್ಯಾರಂಟಿ ಯೋಜನೆಗೆ ವ್ಯಯಿಸುತ್ತಿದೆ ಎಂಬ ಆರೋಪವಿದೆ. ಇನ್ನು ಸರ್ಕಾರಿ ನೌಕರರ ವೇತನ ಹೆಚ್ಚಳದಿಂದ ಪ್ರತಿ ವರ್ಷ 20,000 ಕೋಟಿ ಬೇಕಾಗುತ್ತದೆ ಎಂದು ಹೇಳಲಾಗುತ್ತಿದೆ. 7ನೇ ವೇತನ ಪರಿಷ್ಕರಿಸಲು ಬಜೆಟ್ನಲ್ಲಿ ಹಣವಿಲ್ಲವೆಂದು ವಿರೋಧ ಪಕ್ಷ ಆರೋಪಿಸುತ್ತಿದೆ. ಅಷ್ಟಕ್ಕೂ ಸರ್ಕಾರ ನಿಜಕ್ಕೂ 7ನೇ ವೇತನ ಜಾರಿ ಮಾಡುತ್ತಾ ನೀತಿ ಸಂಹಿತೆಯಿಂದ 2 ತಿಂಗಳ ಕಾಲಾವಕಾಶವಿದ್ದು ಹಣವನ್ನು ಕ್ರೋಢೀಕರಿಸುವ ಮೂಲವನ್ನು ಸರ್ಕಾರ ಹುಡುಕಲಿದೆಯಾ? ರಾಜ್ಯ ಸರ್ಕಾರದ ನಿವೃತ್ತ ಮುಖ್ಯ ಕಾರ್ಯದರ್ಶಿ ಸುಧಾಕರ್ ರಾವ್ ಅಧ್ಯಕ್ಷತೆಯಲ್ಲಿ ರಚಿಸಲಾಗಿದ್ದ 7ನೇ ವೇತನ ಆಯೋಗದ ವರದಿಯಂತೆ ನೌಕರರ ವೇತನ 27% ಹೆಚ್ಚಿಸುವುದರ ಜೊತೆಗೆ ಇನ್ನೂ 30 ಶಿಫಾರಸುಗಳನ್ನು ಮಾಡಿದೆ. ಈ ಹಿಂದೆ 2022ರ ನವೆಂಬರ್ 19ರಂದು ರಾಜ್ಯ ಸರ್ಕಾರ ಸುಧಾಕರ್ ರಾವ್ ನೇತೃತ್ವದಲ್ಲಿ ಆಯೋಗ ರಚಿಸಿ 6 ತಿಂಗಳಲ್ಲಿ ವರದಿ ನೀಡುವಂತೆ ಗಡುವು ನೀಡಿತ್ತು. ಅನಂತರ 2023ರ ಮೇ 15ರಂದು 6 ತಿಂಗಳ ಅವಧಿಗೆ ಆಯೋಗದ ಅವಧಿಯನ್ನು ವಿಸ್ತರಿಸಲಾಯಿತು. ಇದಾದ ಬಳಿಕ ನವೆಂಬರ್ 6ರ 2023ರಂದು ಆಯೋಗದ ಅವಧಿಯನ್ನು ಮಾರ್ಚ್ 15ರವರೆಗೆ ವಿಸ್ತರಿಸಿ ಆದೇಶ ಹೊರಡಿಸಲಾಗಿತ್ತು. ಈಗ ಅವಧಿ ಮುಗಿದು ಮತ್ತೆ ವರದಿ ಸಲ್ಲಿಕೆಯಾಗಿದ್ದು, ನೀತಿ ಸಂಹಿತೆ ಜಾರಿಯಾದ ಕಾರಣದಿಂದ ಸರ್ಕಾರಕ್ಕೆ ಇನ್ನೂ 2 ತಿಂಗಳ ಕಾಲಾವಕಾಶವಿದೆ. ಈ ಹಿಂದಿನ ಬೊಮ್ಮಾಯಿ ಸರ್ಕಾರ 40% ಬೇಡಿಕೆಯಲ್ಲಿ 17%ನಷ್ಟು ಹೆಚ್ಚಿಗೆ ಮಾಡಿದೆ. ಈಗ ನೀಡಿರುವ 30 ಶಿಫಾರಸುಗಳ ಮುನ್ನೋಟಗಳು ಹೀಗಿವೆ. ಎ ಗ್ರೂಪ್ ನೌಕರರಿಗೆ 65 ಲಕ್ಷ, ಉಳಿದ ನೌಕರರಿಗೆ 40 ಲಕ್ಷ ಗೃಹ ನಿರ್ಮಾಣ ಭತ್ಯೆ. ರಾಜ್ಯದ ಎಲ್ಲ ನೌಕರರಿಗೂ ಪಿಎಫ್, ಆರ್ಡಿಎ ಕಾಯ್ದೆ, ಎನ್ಪಿಎಸ್ ಪದ್ಧತಿ ರದ್ದು ಮಾಡಿ ನಿಶ್ಚಿತ ಪಿಂಚಣಿ ಯೋಜನೆ ಅಂದರೆ ಓಪಿಎಸ್, ಹಳೆ ಪಿಂಚಣಿ ಮರುಸ್ಥಾಪಿಸುವುದು. ಖಾಲಿ ಇರುವ ಎಲ್ಲ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ, ಅನುದಾನಿತ ಶಿಕ್ಷಣ ಸಂಸ್ಥೆಗಳನ್ನು ಖಾಲಿ ಇರುವ ಎಲ್ಲ ಹುದ್ದೆಗಳನ್ನು ಕೂಡಲೇ ಭರ್ತಿ ಮಾಡುವುದು. ಗುತ್ತಿಗೆ, ಹೊರಗುತ್ತಿಗೆ, ಅರೆಕಾಲಿಕ ನೇಮಕಾತಿಯಲ್ಲಿ ಕೆಲಸ ಮಾಡುತ್ತಿರುವ ನೌಕರರಿಗೆ ಸುಪ್ರೀಂ ಕೋರ್ಟ್ ಆದೇಶದಂತೆ ಸಮಾನ ಕೆಲಸಕ್ಕೆ ಸಮಾನ ವೇತನ ನೀಡುವುದು. ವೇತನವನ್ನು ಸರ್ಕಾರದಿಂದ ನೇರವಾಗಿ ಖಾತೆಗೆ ಜಮಾ ಮಾಡುವುದು. ಹೊರಗುತ್ತಿಗೆ ನೇಮಕಾತಿಯನ್ನು ಕೈಬಿಟ್ಟು ಕಾಯಂ ನೇಮಕಾತಿ ಮಾಡಿಕೊಳ್ಳುವುದು. ಹೆರಿಗೆಗೆ 60 ದಿನ, ನವಜಾತ ಶಿಶು ಆರೈಕೆಗೆ 18 ವಾರಗಳ ಹೆರಿಗೆ ರಜೆ. ಮಾಸಿಕ ಪಿಂಚಣಿ ಪ್ರಮಾಣವು ಅಂತಿಮವಾಗಿ ಪಡೆದ ಮೂಲ ವೇತನದ 50% ಮುಂದುವರಿಸುವುದು. 70 ಮತ್ತು 80 ವರ್ಷ ವಯಸ್ಸಿನ ಪಿಂಚಣಿದಾರರಿಗೆ ಮೂಲ ಪಿಂಚಣಿಯ ಹೆಚ್ಚುವರಿ 10% 10% ಹೆಚ್ಚಿಸುವುದು ಸೇರಿದಂತೆ ಇನ್ನೂ ಹಲವಾರು ಶಿಫಾರಸುಗಳನ್ನು ಆಯೋಗ ವರದಿ ಸಲ್ಲಿಸಿದೆ ಮತ್ತು ಗಡುವು ಮುಗಿಯುವುದರೊಳಗೆ ಪರಿಷ್ಕರಿಸದಿದ್ದರೆ ಹೋರಾಟ ಮಾಡಲಾಗುವುದೆಂದು ಎಚ್ಚರಿಸಿದೆ. ಈ ಹಿಂದೆ ತಾವು ಅಧಿಕಾರಕ್ಕೆ ಬಂದರೆ 7ನೇ ವೇತನವನ್ನು ಜಾರಿಗೆ ತರುವುದಾಗಿ ಸಿಎಂ ಸಿದ್ದರಾಮಯ್ಯ ಹೇಳಿದ್ದರು. ಈಗ ಆಯೋಗದ ಶಿಫಾರಸುಗಳನ್ನು ಪರಿಗಣಿಸುವುದಾಗಿ ಭರವಸೆಯನ್ನು ನೀಡಿದೆ. ಆದರೆ ನಿಜವಾಗಲೂ ಈ ಎಲ್ಲ ಬೇಡಿಕೆಗಳನ್ನು ಈಡೇರಿಸುತ್ತಾ ಸಿದ್ದರಾಮಯ್ಯ ಸರ್ಕಾರ? 7ನೇ ವೇತನದ ಬಗ್ಗೆ ಬಜೆಟ್ನಲ್ಲೂ ಘೋಷಣೆ ಮಾಡಿಲ್ಲ. 7ನೇ ವೇತನ ಜಾರಿಯಾದರೆ ಸರ್ಕಾರಕ್ಕೆ ವಾರ್ಷಿಕವಾಗಿ 20,000 ಕೋಟಿ ರೂಪಾಯಿ ಹೊರೆಯಾಗಲಿದೆ. ಈಗಾಗಲೇ ಗ್ಯಾರಂಟಿ ಯೋಜನೆಗೆ 52,000 ಕೋಟಿ ರೂಪಾಯಿ ವೆಚ್ಚವಾಗುತ್ತಿದೆ. ಇತ್ತ ಅಭಿವೃದ್ಧಿಗೆ ಸರ್ಕಾರ, ಇತರೆ ಕೆಲಸಕ್ಕೂ ಹಣವಿಲ್ಲವೆನ್ನುತ್ತಿದೆ. ವೇತನ ಹೆಚ್ಚಳದ ಬಗ್ಗೆ ಕೇಳಿದರೆ ಸಿದ್ದರಾಮಯ್ಯ ಅವರ ಆರ್ಥಿಕ ಸಲಹೆಗಾರರಾದ ಬಸವರಾಜ ರಾಯರೆಡ್ಡಿ ಅವರು ಈ ಸರ್ಕಾರಿ ನೌಕರರ ವೇತನ ಸರಿದೂಗಿಸಲು 5,500 ಕೋಟಿ ಮೀಸಲಿಡಲಾಗಿದೆ ಎಂಬ ಮಾಹಿತಿ ನೀಡುತ್ತಿದ್ದಾರೆ. ನೀತಿ ಸಂಹಿತೆ ಜಾರಿಯಾಗಿದ್ದು ಜೂನ್ 4ರವರೆಗೆ ಸರ್ಕಾರಕ್ಕೆ ಕಾಲಾವಕಾಶವಿದ್ದು, ಇದಕ್ಕಾಗಿ ಆದಾಯ ಕ್ರೋಢೀಕರಿಸಲು ಸಿಎಂಗೆ ಅವಕಾಶ ಸಿಕ್ಕಂತಿದೆ. ಲೋಕಸಭಾ ಚುನಾವಣಾ ಮುಗಿದ ಮೇಲೆ ಈ ಬಗ್ಗೆ ಎಲ್ಲವೂ ತೀರ್ಮಾನವಾಗಲಿದೆ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.